ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ತಂದೆ ಆಶೀರ್ವಾದ ಬೇಕೆಂದು ಹಠ ಹಿಡಿದ ಮಕ್ಕಳು. ಐಸಿಯು ವಾರ್ಡ್ನಲ್ಲೇ ವಿವಾಹ. ಮದುವೆ ಸರ್ಗದಲ್ಲಿ ನಿಶ್ಚಯವಾಗುತ್ತಿದೆ ಎನ್ನಲಾಗುತ್ತದೆ. ಜೊತೆಗೆ ಮದುವೆ ಅಂದರೆ ಹಿರಿಯರು ನೋಡಿ ನೂರಾರು ಜನರ ಸಮ್ಮುಖದಲ್ಲಿ ಮದುವೆ ಸಮಾರಂಭ ನಡೆಯುತ್ತೆ. ಆದರೆ ಇಲ್ಲೊಂದು ಕಡೆ ಆಸ್ಪತ್ರೆಯಲ್ಲೇ ಮದುವೆಯಾಗಿದೆ. ಆದರೆ ಇದು ತಮಾಷೆಯ ಕಥೆಯಲ್ಲ, ಬದಲಿಗೆ ಒಂದು ಜೀವದ ಎದುರು ಇಬ್ಬರು ಮಕ್ಕಳ ಮದುವೆ ನಡೆಸಿದ ಪ್ರಸಂಗವಿದು. ತಂದೆ ವ್ಯಾಲೆಂಟಿಲೇಟರ್ ಬೆಂಬಲದೊಂದಿಗೆ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಅವರ ಇಬ್ಬರು ಮಕ್ಕಳು ಅಲ್ಲಿಯೇ ಮದುವೆ ಆಗಿದ್ದಾರೆ. ಲಕ್ನೋದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಈ ವಿಚಿತ್ರ ಮದುವೆಯೊಂದು ನಡೆದಿದೆ. ಐಸಿಯುನಲ್ಲಿದ್ದ ತಂದೆ ಎದುರು ಇಬ್ಬರು ಸಹೋದರಿಯರು ಮದುವೆಯಾಗಿದ್ದಾರೆ. ವಧುಗಳಾದ ಡಾಕ್ಟರ್ ದರ್ಶೆ ಸೈಯದ್ 29 ಮತ್ತು ತಂಜಿಲ್ ಸೈಯದ್ 26 ಮೂಲತಃ ಜೂನ್ 8ರಂದು ತಮ್ಮ ತಂದೆಗೆ ಎದೆನೋವು ಕಾಣಿಸಿಕೊಂಡು ಅವರ ಆಸ್ಪತ್ರೆಗೆ ಸೇರಿದರು. ಐಸಿಯು ವಾರ್ಡ್ನಲ್ಲಿ ಕೃತಕ ಉಸಿರಾಟದ ಮೂಲಕ ಅವರು ಜೀವನ್ಮರಣದ ನಡುವೆ ಹೋರಾಡುತ್ತಿದ್ದಾರೆ. ಆದರೆ ಅವರ ಆರೋಗ್ಯ ಸರಿಯಿದ್ದಾಗಲೇ ಈ ಮದುವೆ ನಿಶ್ಚಿತವಾಗಿತ್ತು. ಮದುವೆಯ ತಂದೆಯೇ ಓಡಾಡಿ ಕೆಲಸ ಮಾಡಿದರು. ಹೀಗಾಗಿ ಮದುವೆ ನಿಲ್ಲಿಸಲು ಯಾರಿಗೂ ಮನಸ್ಸಿರಲಿಲ್ಲ. ಆದರೆ ಐಸಿಯು ಒಳಗೆ ವೈದ್ಯತೆ ಬಿಟ್ಟು ಬೇರೆ ಯಾರಿಗೂ ಪ್ರವೇಶವೇ ಇರುವುದಿಲ್ಲ. ಅಲ್ಲಿ ಸೋಂಕಿ ಅಪಾಯ ಹೆಚ್ಚಾಗಿರುತ್ತದೆ. ಆದರೂ ವೈದ್ಯರ ಬಳಿ ನಿರಂತರ ಮನವಿ ಮಾಡಿದ ಬಳಿಕ ಅವರು ಒಟ್ಟು 5 ಜನಗಷ್ಟೇ ಅನುಮತಿ ನೀಡಿದರು. ಹೀಗಾಗಿ ಎಲ್ಲರೂ ಸಮಶಸ್ತ್ರ ಧರಿಸಿ ಮಾಸ್ಕ್, ಹ್ಯಾಂಡ್ ಗ್ಲಾಸ್ ಧರಿಸಿ ಬಂದಿರುವುದನ್ನು ನಾವು ನೋಡಬಹುದು. ಮನವಿಯ ಆಧಾರದ ಮೇಲೆ 5 ಜನರು ಸಮಾರಂಭದಲ್ಲಿ ಭಾಗವಹಿಸಿ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಆದರೆ ತಂದೆಯ ಅನುಪಸ್ಥಿತಿಯಲ್ಲಿ ಮದುವೆ ಮಾಡುವ ಸೂಕ್ತ ಎಂದು ವೈದ್ಯರು ಸಲಹೆ ನೀಡಿದ್ದರು. ಆದರೆ ಸಹೋದರಿಯರು ಇದಕ್ಕೆ ಒಪ್ಪಿಗೆ ನೀಡಲಿಲ್ಲ. ಅವರು ತಂದೆ ತಾಯಿಯ ಆಶೀರ್ವಾದವಿಲ್ಲದೆ ಮದುವೆಯಾಗುವುದಿಲ್ಲ ಎಂದು ಹಠ ಹಿಡಿದರು. ಹೀಗಾಗಿ ವೈದ್ಯರ ಅನುಮತಿ ಮೇರೆಗೆ ಐಸಿಯುನಲ್ಲಿ ಇಬ್ಬರಿಗೂ ಮದುವೆ ಮಾಡಲಾಗಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪರ ವಿರೋಧದ ಚರ್ಚೆ ನಡೆಯುತ್ತಿದೆ. ಏಕೆಂದರೆ ಆಸ್ಪತ್ರೆಯಲ್ಲಿ ಸಹೋದರಿಯರು ಮದುವೆಯಾಗಬೇಕು ಎಂದು ಹಠ ಹಿಡಿದಿರುವುದು ಕಂಡು ಅವರ ತಂದೆ ಮೇಲೆ ಅವರಿಗಿರುವ ಕಾಳಜಿ, ಪ್ರೀತಿ ಕಂಡು ಜನರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಅವರ ತಂದೆಯ ಆರೋಗ್ಯ ಮತ್ತಷ್ಟು ಹದಗೆಡಲು ಇದೊಂದು ಕಾರಣವಾಗಬಹುದು ಅಂತಲೂ ಹೊರಹಾಕಿದ್ದಾರೆ. ಐಸಿಯು ವಾರ್ಡ್ನಲ್ಲಿರುವ ತಂದೆಗೆ ಇದರಿಂದ ಸಮಸ್ಯೆ ಎದುರಾಗುವ ಅಪಾಯವಿರುತ್ತದೆ. ಅವರು ಚಿಕಿತ್ಸೆಯಲ್ಲಿರುವಾಗ ವಿಶ್ರಾಂತಿಯ ಅಗತ್ಯವಿರುತ್ತದೆ. ಒಂದು ವೇಳೆ ಅವರಿಗೆ ಇದರಿಂದ ಸಮಸ್ಯೆ ಮತ್ತಷ್ಟು ದೊಡ್ಡವಾಗುವ ಅಪಾಯ ಸಹ ಇದೆ ಎಂದಿದ್ದಾರೆ. ಜೊತೆಗೆ ಅಪ್ಪಂದಿರ ದಿನದ ಸಂದರ್ಭದಲ್ಲಿ ಈ ಸಹೋದರಿಯರು ಅವರ ತಂದೆಗೆ ನೀಡಿದ ಈ ಪ್ರೀತಿ ಕಂಡು ಮೆಚ್ಚುಗೆ ಕೇಳಿ ಬಂದಿದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಫಾದರ್ಸ್ ಡೇ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.